ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ. ಮುಂದಿನ ಸಂಚಿಕೆಯಲ್ಲಿ ಭಾರಿ ದೊಡ್ಡ ಟ್ವಿಸ್ಟ್ ಎದುರಾಗಲಿದ್ದು, ಕೊನೆಗೂ ಭೂಮಿನೇ ಅಪ್ಪುಟ್ಟ ಮನಸ್ವಿನಿ ಎಂಬ ಸತ್ಯ ಬಯಲಾಗುವ ಸಮಯ ಹತ್ತಿರ ಬಂದಿದೆ. ಸಂಚಿಕೆಯ ಆರಂಭದಲ್ಲಿ ಅಜಿತ್ ಅವರು ಮನಸ್ವಿನಿಯ 3 ವರ್ಷದ ಹಳೆಯ ಫೋಟೋಗಳನ್ನು ಹಿಡಿದುಕೊಂಡು ಅವಳು ಈಗ 21 ವರ್ಷದೊಳಗಾದಾಗ ಹೇಗಿರುತ್ತಾಳೆ ಎಂದು ಊಹಿಸಿ ಚಿತ್ರ ಬಿಡಿಸಲು ಸ್ಟೇಷನ್ಗೆ ಒಬ್ಬ ಪ್ರಸಿದ್ಧ ಸ್ಕೆಚ್ ಆರ್ಟಿಸ್ಟ್ ಅನ್ನು ಕರೆಸಲು ಸದಾನಂದನಿಗೆ ಆರ್ಡರ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಆ ಮಗುವಿನ ಫೋಟೋಗಳನ್ನು ಎಲ್ಲ ಬಸ್ ಹಾಗೂ ರೈಲ್ವೆ ಸ್ಟೇಷನ್ಗಳಲ್ಲಿ ಪ್ರಿಂಟ್ ಹಾಕಿ ಮಾಹಿತಿ ನೀಡಿದವರಿಗೆ ಭಾರೀ ಬಹುಮಾನ ನೀಡುವುದಾಗಿ ಪತ್ರಿಕೆಗಳಲ್ಲಿ ಪ್ರಕಟಿಸಲು ಸಿದ್ಧತೆ ಮಾಡಿಕೊಳ್ತಾರೆ. ಇತ್ತ ಮನೆಯಲ್ಲಿ ಅಜಿತ್ ಮಾತುಗಳಿಂದ ನೊಂದಿರುವ ಭೂಮಿ ಇನ್ನು ಮುಂದೆ ತಾನು ಈ ಮನೆಯಲ್ಲಿ ಇರಲು ಯೋಗ್ಯಳಲ್ಲ ಎನಿಸಿ ಭಾವಿಸಿ ರಾತ್ರೋರಾತ್ರಿ ಸೂಟ್ಕೇಸ್ ಹಿಡಿದು ಮನೆಯಿಂದ ಯಾರಿಗೂ ತಿಳಿಸದೆ ವಿದಾಯ ಹೇಳಿ ಹೊರಟು ಹೋಗ್ತಾಳೆ. ಹೋಗುವ ಮುನ್ನ ಭೂಮಿ ಶ್ರಾವಣ್ ಅವರ ಹತ್ತಿರ ಇನ್ಮೇಲೆ ಶಾರದಮ್ಮನವರನ್ನು ಪ್ರೀತಿಯಿಂದ ನೀವೇ ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು ವಿನಂತಿಸುತ್ತಾಳೆ. ಅಷ್ಟರಲ್ಲಿ ಅಜಿತ್ ಅಲ್ಲಿಗೆ ಗನ್ ಹಿಡಿದುಕೊಂಡು ಬಂದಾಗ ಅದನ್ನು ಕಂಡು ಶಾರದಾ ವಿಪರೀತ ಗಾಬರಿಯಾಗಿ ಭೂಮಿ ಹಿಂದೆ ಅಡಗಿಕೊಳ್ತಾರೆ. ಗನ್ ಕಂಡು ಶಾರದಾ ತೋರಿದ ರಿಯಾಕ್ಷನ್ ಮತ್ತು ಸನ್ನೆಗಳಿಂದ ಅಜಿತ್ಗೆ ಶಾರದಾ ಅತ್ತೆಗೆ ಯಾರೋ ಗನ್ನಿನಿಂದ ಶೂಟ್ ಮಾಡಿದ್ದಕ್ಕೆ ಈ ಪರಿಸ್ಥಿತಿ ಬಂದಿದೆ ಎಂಬ ಅಸಲಿ ಸತ್ಯ ಪೊಲೀಸ್ ಬುದ್ಧಿಯಿಂದ ಹೊಳೆಯುತ್ತದೆ. ತಕ್ಷಣ ಅಜಿತ್ ಡಾಕ್ಟರ್ ನಚ್ಚಿಗೆ ಫೋನ್ ಮಾಡಿ ಕೋಮಾದಲ್ಲಿರುವ ಪುರುಷೋತ್ತಮನ ಆರೋಗ್ಯದ ಬಗ್ಗೆ ವಿಚಾರಿಸ್ತಾನೆ. ಏಕೆಂದರೆ ಪುರುಷೋತ್ತಮ ಹುಷಾರಾದರೆ ದೇವಯಾನಿ ಶಾರದಂಗೆ ಶೂಟ್ ಮಾಡಿತು ಮತ್ತು ಮನಸ್ವಿನಿಯೇ ಭೂಮಿ ಎಂಬ ಸತ್ಯಗಳು ಹೊರಬೀಳುವುದು ಖಚಿತವಾಗಿರುತ್ತದೆ. ಮಾರನೆಯ ದಿನ ಬೆಳಿಗ್ಗೆ ಆಸ್ಪತ್ರೆಯಿಂದ ಸಂಗೀತಮ್ಮ ಡಿಸ್ಚಾರ್ಜ್ ಆಗಿ ಮನೆಗೆ ಬರುವ ಸಮಯವಾಗುತ್ತದೆ. ಮನೆಗೆ ಬಂದ ತಕ್ಷಣ ಸಂಗೀತ ಅವರು ಭೂಮಿ ಕೈಯಿಂದಲೇ ಟೀ ಕುಡಿಯಬೇಕು ಎಂದು ಹಠ ಹಿಡಿಯುತ್ತಾರೆ. ಆದರೆ ಮನೆಯಲ್ಲಿ ಭೂಮಿ ಇಲ್ಲದಿರುವುದನ್ನು ಕಂಡು ಅಜಿತ್ಗೆ ಭಾರೀ ಆತಂಕ ಶುರುವಾಗುತ್ತದೆ. ಸತ್ಯನ ಅಜಿತ್ನನ್ನು ತರಾಟೆಗೆ ತೆಗೆದುಕೊಂಡು ನೀನೇ ಅವಳಿಗೆ ಈ ಮನೆಯಲ್ಲಿರಲು ಯೋಗ್ಯತೆ ಇಲ್ಲ ಎಂದು ಬೈದ ಮೇಲೆ ಅವಳು ಯಾಕೆ ಇರ್ತಾಳೆ, ಅವಳು ಊರು ಬಿಟ್ಟು ಹೋಗಿದ್ದಾಳೆ ಎಂದು ಸರಿಯಾಗಿ ಟಾಂಗ್ ನೀಡ್ತಾರೆ. ಅಜಿತ್ ಮತ್ತು ಸತ್ಯಣ್ಣ ಸೇರಿ ಲಕ್ಷ್ಮಕ್ಕನ ಮನೆಗೆ ಹುಡುಕಿಕೊಂಡು ಹೋದಾಗ ಭೂಮಿ ಅಲ್ಲಿಗೂ ಬಂದಿಲ್ಲ, ಅವಳು ಮಂಡ್ಯ ಬಿಟ್ಟು ಹೋಗುವುದಾಗಿ ಹೇಳಿದ್ದಾಳೆ ಎಂದು ತಿಳಿಯುತ್ತದೆ. ಅಜಿತ್ ತಾನು ಭೂಮಿಯ ಮೇಲಿನ ಪ್ರೀತಿಯಿಂದ ಹುಡುಕುತ್ತಿಲ್ಲ, ಬದಲಿಗೆ ತನ್ನ ತಾಯಿ ಸಂಗೀತ ಅವರ ಪ್ರಾಣ ಉಳಿಸಲು ಹುಡುಕುತ್ತಿದ್ದೇನೆ ಎಂದು ಸತ್ಯಣ್ಣನಿಗೆ ಹೇಳ್ತಾನೆ. ಇತ್ತ ಸಂಗೀತಮ್ಮ ಅವರು ಮನೆಗೆ ಬಂದಾಗ ಅಪೇಕ್ಷಾ ಮತ್ತು ಪಲ್ಲವಿ ಆರತಿ ಎತ್ತಿ ಬರಮಾಡಿಕೊಳ್ತಾರೆ. ಭೂಮಿ ಎಲ್ಲಿದ್ದಾಳೆ ಎಂದು ಸಂಗೀತ ಹುಡುಕುವಾಗ ಅವಳು ಹೊರಗೆ ಹೋಗಿದ್ದಾಳೆ ಎಂದು ಮನೆಯವರು ಸುಳ್ಳು ಹೇಳಿ ಪರಿಸ್ಥಿತಿ ನಿಭಾಯಿಸುವ ಅದ್ಭುತ ಟ್ವಿಸ್ಟೊಂದಿಗೆ ಮುಂದಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಇನ್ನು ಕಥೆಯಲ್ಲಿ ಮುಂದೆ ಏನೇನು ತಿರುವು ತೆಗೆದುಕೊಳ್ಳುತ್ತೆ ಅನ್ನೋದು ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.